ನೋಡಿ ಈಗ MTR ಸ್ಟೈಲ್ನಲ್ಲಿ ಬನ್ಸಿ ರವೆದು ಇಡ್ಲಿ ಮಾಡೋದು ತೋರಿಸ್ತಾ ಇದ್ದೀನಿ. ರವೆ ಇಡ್ಲಿ ನಾವೆಲ್ಲ ಉಪ್ಪಿಟ್ಟಿನ ರವೆಯಿಂದ ಮಾಡ್ತೀವಿ, ಬಾಂಬೆ ರವಾದಿಂದ. ಇದೊಂದು ಬೇರೆ ರೀತಿ ಟೇಸ್ಟ್ ಬರ್ತದೆ. ಈಗ ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಸಾಸಿವೆ, ಜೀರಿಗೆ, ಹಸಿಮೆಣಸಿನ್ಕಾಯಿ ಮತ್ತು ಕರಿಬೇವು ಹಾಕಿಬಿಟ್ಟು ಸ್ವಲ್ಪ ಕಡಲೆಬೇಳೆ ಹಾಕಿಬಿಟ್ಟು ಚೆನ್ನಾಗಿ ಬಾಡಿಸ್ಕೊತೀನಿ. ನೋಡಿ ಆಗಿದೆಲ್ಲ. ಈಗ ಇದಕ್ಕೆ ಬನ್ಸಿ ರವೆ ಹಾಕಿಬಿಟ್ಟು ಚೆನ್ನಾಗಿ ಸ್ವಲ್ಪ ಬಿಸಿ ಆಗೋ ತನಕ ಹುರ್ಕೋತೀನಿ. ನೋಡಿ ಈಗ ನಾನು ಬನ್ಸಿ ರವಾದ್ದು ಇಡ್ಲಿ ಮಾಡ್ತಾಯಿದ್ದೀನಿಲ್ಲ, ಅದಕ್ಕೊಂದು ಸಾಕು ಮಾಡ್ತಾಯಿದ್ದೀನಿ. 2 ಪೊಟ್ಯಾಟೊ ಏನು ಮಾಡಿದ್ದೀನಿ, ಪೀಲ್ ಮಾಡಿಕೊಂಡು ಬೇಯಿಸಿಟ್ಕೊಂಡಿದ್ದೀನಿ. ಒಂದು ಮಧ್ಯಮ ಗಾತ್ರದ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ. ಇಲ್ಲಿ ಮಸಾಲೆಗೆ ಏನೇನು ತೊಗೊಂಡಿದ್ದೇನೆ ಅಂದರೆ ಏಲಕ್ಕಿ, ಮೆಣಸು, ಲವಂಗ, ಇದು ಜಾಪತ್ರೆ ಮತ್ತು ಸ್ವಲ್ಪ ಕರಿಬೇವು, ಹಸಿಮೆಣಸಿನ್ಕಾಯಿ ಇಷ್ಟು ತೊಗೊಂಡಿದ್ದೀನಿ. ಹೆಂಗೆ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ನೋಡಿ, ಸಾರು ಮಾಡಲಿಕ್ಕೆ ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಈಗ ಅದಕ್ಕೊಂದು ಪಲಾವ್ ಎಲೆ ಹಾಕ್ತಾಯಿದ್ದೀನಿ. ಆಮೇಲೆ ಸ್ವಲ್ಪ ಲವಂಗ, ಮೆಣಸು, ಯಾಲಕ್ಕಿ, ಕರಿಬೇವು ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ತಯಾರಿಸ್ತೀನಿ. ನೋಡಿ, ಇದಕ್ಕೆ ಈರುಳ್ಳಿ ಹಾಕಿಬಿಟ್ಟು ತಾಳಿಸ್ತಾ ಇದ್ದೀನಿ. ಈಗ ಸ್ವಲ್ಪ ಇವು ಗುಲಾಬಿ ಬಣ್ಣಕ್ಕೆ ಬರಬೇಕು. ಆಮೇಲೆ ಇದಕ್ಕೆ ಪೊಟ್ಯಾಟೊ ಹಾಕಿಬಿಟ್ಟು ಆಮೇಲೆ ಇನ್ನೊಂದು ಏನು ಮಾಡಿದ್ದೀನಿ ಅಂದರೆ, ಒಂದು ಪೊಟ್ಯಾಟೊ ಸಣ್ಣ ತೊಗೊಂಡು ಅದನ್ನು ಮಿಕ್ಸಿಗೆ ಹಾಕಿ ಒಂದು ಸ್ವಲ್ಪ ಪ್ಯೂರಿ ಟೈಪ್ ಮಾಡ್ಕೊಂಡಿದ್ದೀನಿ. ಅಂದರೆ ಅದನ್ನು ಹಾಕಿದರೆ ಈ ಸಾಗಿಗೆ ಒಂದು ಥಿಕ್ನೆಸ್ ಬರ್ತದೆ ಅದು. ಈಗ ಹೋಟೆಲ್ ಸ್ಟೈಲ್ನಲ್ಲಿ ಬೆಂಗಳೂರಿನಲ್ಲಿ ಮಾಡುವಂಥ ಸಾಗು ರೆಡಿ ಆಯ್ತು. ನೋಡಿ, ರೆಡಿ ಆಗಿದೆ. ಈಗ ಇಡ್ಲಿ ಮಾಡೋಣ. ಆಮೇಲೆ ನೋಡಿ, ಅದು ಬನ್ಸಿ ರವೆ ಹುರಿದಿಟ್ಟಿದ್ದೆಲ್ಲ ಅದಕ್ಕೊಂದು ಸ್ವಲ್ಪ ಮೊಸರು ಹಾಕಿ ಕಲಿಸಿಟ್ಟಿದ್ದೆ ಮುಂಜಾನೆ ನಶಕಲಿ ಎದ್ದಾಗ. ಆಮೇಲೆ ಅದಕ್ಕೊಂದು ಸ್ವಲ್ಪ ಉಪ್ಪು, ಆಮೇಲೆ ಇದು ತಿನ್ನೋ ಸೋಡಾ, ಕುಕ್ಕಿಂಗ್ ಸೋಡಾ ಇರ್ತಲ್ಲ, ಹಾಕಿಬಿಟ್ಟು ಕಲಿಸಿಟ್ಟಿದ್ದೆ. ಚೆನ್ನಾಗಿ ಉಬ್ಬಿ ಬಂದಿತ್ತು. ಈಗ ಇಡ್ಲಿ ಮಾಡಿದ್ದೀನಿ ನೋಡಿ. ಇದು ಬನ್ಸಿ ರವೆದು ಇಡ್ಲಿದು. ಇದ್ರ ಜೊತೆ ಒಂದು ಸಾಗು, ಆಮೇಲೆ ಖಾರದ ಚಟ್ನಿ. ಈ ರೀತಿ ಮಾಡ್ಕೊಂಡು ನೋಡಿ. MTR ಸ್ಟೈಲ್ನಲ್ಲಿ ತುಂಬ ಚೆನ್ನಾಗಿ ಬಂದಿವೆ. ಚಲೋ ಅನಿಸಿದ್ರೆ ನನಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು ಒನ್ಸ್ ಅಗೇನ್.